ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 14, 2025. ಇವತ್ತಿನ ಒಂದು ವಿಶೇಷ ಏನು ಗೊತ್ತಾ? 2007 ಸೆಪ್ಟೆಂಬರ್ 14ನೇ ತಾರೀಕು ಅಂದರೆ ಇವತ್ತಿಗೆ ಸರಿಯಾಗಿ 18 ವರ್ಷಗಳ ಹಿಂದೆ MS ಧೋನಿ ತಮ್ಮ ಮೊದಲ ನಾಯಕತ್ವದ T20 ಮುನ್ನಡೆಸಿದ್ರು. ಅಂದರೆ T20 ವರ್ಲ್ಡ್ ಕಪ್, ಇನಾಗರಲ್ T20 ವರ್ಲ್ಡ್ ಕಪ್, ಅದೇ ಮೊದಲನೇ T20 ವರ್ಲ್ಡ್ ಕಪ್ಪನ್ನು ಇವತ್ತು ಮೊದಲನೇ ಬಾರಿಗೆ ನಡೆಸಿದ್ರು 2007ರಲ್ಲಿ ಪಾಕಿಸ್ತಾನದ ವಿರುದ್ಧ. ಆ್ಯಕ್ಚುಲಿ ಇದಕ್ಕಿಂತ ಒಂದು ದಿನ ಮುಂಚೆ ಅಂದರೆ ನಿನ್ನೆಗೆ ಸೆಪ್ಟೆಂಬರ್ 13, 2007ನೇ ತಾರೀಕು ಐರ್ಲೆಂಡ್ ವಿರುದ್ಧ ಒಂದು ಪಂದ್ಯ ಆಡಬೇಕಾಗಿರುತ್ತೆ, ಇನಾಗರಲ್ T20 ಪಂದ್ಯ ಆಡಬೇಕಾಗಿರುತ್ತೆ. ಬಟ್ ಮಳೆಯ ಕಾರಣದಿಂದ ಆ T20 ಗೇಮ್ನ ಆಡೋದಕ್ಕಾಗಲ್ಲ. ಅವತ್ತು ವ್ಯಾನಿಷ್ ಆಗೋಗುತ್ತೆ ಆ ಗೇಮು. ಟೆಕ್ನಿಕಲಿ ಅದು ಫಸ್ಟ್ ಗೇಮ್ ಆಗಬೇಕಾಗಿತ್ತು, ಬಟ್ ಅವತ್ತು ಆಡದಿದ್ದ ಕಾರಣ ನೆಕ್ಸ್ಟ್ ಡೇ ಪಾಕಿಸ್ತಾನದ ವಿರುದ್ಧ ಇರುತ್ತೆ ಇಂಡಿಯಾ ಮ್ಯಾಚು. ಆ ಪಂದ್ಯನ ಮೊದಲನೇ ಬಾರಿಗೆ ಈ MS ಧೋನಿ ಅವರು ಮುನ್ನಡೆಸಿರ್ತಾರೆ. ಎಲ್ಲರಿಗೂ ನೆನಪಿದೆ ಅನಿಸುತ್ತೆ, ಎರಡು ಟೀಮ್ಗಳು 141 ಹೊಡೆದ್ಬಿಟ್ಟು ಡ್ರಾ ಆಗಿಬಿಡುತ್ತೆ. ಅದಾದಮೇಲೆ ಬೌಲ್ಔಟ್ ಮಾಡ್ತಾರಲ್ಲ, ಅಂದರೆ MS ಧೋನಿ ಹೋಗ್ಬಿಟ್ಟು ವಿಕೆಟ್ ಕೀಪರ್ ಹಿಂದೆ ಕೂತ್ಕೊಂಡಿರ್ತಾರೆ. ಈ ಕಡೆಯಿಂದ ಹರ್ಭಜನ್ನು, ಸೇವಾಗು, ಉತ್ತಪ್ಪ ಹೋಗ್ಬಿಟ್ಟು ಬೋಲ್ಡ್ ಮಾಡ್ತಾರೆ. ಬಟ್ ಆ ಕಡೆಯಿಂದ ಶಾಹಿದ್ ಅಫ್ರಿದಿ ಯಾರ್ಯಾರೋ ಮಾಡ್ತಾರೆ, ಬಟ್ ಅವರು ಹೊಡೆಯೋದಕ್ಕಾಗಲ್ಲ. ಬೌಲ್ಔಟಲ್ಲಿ ಇಂಡಿಯಾ ಗೆದ್ದಿರುತ್ತೆ ಮೊದಲನೇ ಮ್ಯಾಚು. ಅದು ಕರೆಕ್ಟಾಗಿ ಇಂದಿಗೆ 18 ವರ್ಷ ತುಂಬಿದೆ MS ಧೋನಿ ಅವರ ನಾಯಕತ್ವಕ್ಕೆ. ಇದೊಂದು ಇವತ್ತಿನ ದಿನದ ವಿಶೇಷ. ಇವತ್ತೇ ಪಾಕಿಸ್ತಾನ ವರ್ಸಸ್ ಭಾರತ ಮತ್ತೆ ತಿರ್ಗಾ ಒಂದು ಮ್ಯಾಚ್ ಇದೆ. ಶಿಖರ್ ಧವನ್ ಏನು ಟ್ವಿಟ್ಟರಲ್ಲಿ ಶಾಹಿದ್ ಅಫ್ರಿದಿ ಆ ರೇಂಜಿಗೆ ಕಾಲೆಳಿತಾ ಇದ್ದಾರೆ. ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಬಂದಿದೆಯಲ್ಲ, ಒಂದು AI ವಿಡಿಯೋ, ಮಧ್ಯ ನಾವು ನಿಂತಿರೋದು, ಹಿಂದೆ ಒಂದು ಬ್ಯಾನರೆಲ್ಲ ಅವ್ರದ್ದೇ ಇಮೇಜ್ ಇರುವಂಥದ್ದು, ಮಾನಿಟರ್ ಡಿಸ್ಪ್ಲೇನಲ್ಲೂ ಅವ್ರದ್ದೇ ಒಂದು ಫೋಟೋ ಇರೋ ಥರ ಒಂದು ಏನೋ ಟ್ರೆಂಡ್ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. AI ವಿಡಿಯೋ ಎಲ್ಲರೂ ಹಾಕ್ಕೊತಾ ಇದ್ದಾರೆ. ಆ ಥರದೊಂದರಲ್ಲಿ ಒಂದು ಇಮೇಜ್ ಮಾಡಿಬಿಟ್ಟು ಇವರು ಅಲ್ಲಿ ನಿಂತಿರೋ ಥರ ಶಾಹಿದ್ ಅಫ್ರಿದಿ ಅವ್ರು ಕೆಳಗಡೆ ಕೂತ್ಕೊಂಡು ಒಂದು ಭಿಕ್ಷಾ ಪಾತ್ರೆ ಇಟ್ಕೊಂಡಿರೋ ಥರ ಸರಿಯಾಗಿ ಕಾಲೆಳಿತಾ ಇದ್ದಾರೆ ಟ್ವಿಟ್ಟರಲ್ಲಿ. ಸೊ ಅದ್ರ ಜೊತೆಗೆ ಇನ್ನೊಂದು ಫೋಟೋ ಶೇರ್ ಮಾಡಿದ್ದಾರೆ. ಅಭಿನಂದನ್, ನಮ್ಮವರೊಬ್ರು ಹೋಗಿದ್ರಲ್ಲ, ಅಭಿನಂದನ್ ವರ್ಧಮಾನು, MiG-21 ತಗೊಂಡು ಪಾಕಿಸ್ತಾನದ ಭೂಪ್ರದೇಶಕ್ಕೆ ನುಗ್ಗಿಯಲ್ಲಿ ಸಿಗಾಕೊಂಡಿದ್ರು, ಆಮೇಲೆ ರಾಜತಾಂತ್ರಿಕವಾಗಿ ಬಿಡಿಸ್ಕೊಂಬಂದ್ರಲ್ಲ, ಅವರು ಒಂದು ಟ್ರೋಲ್ ಮಾಡ್ತಿದ್ರಲ್ಲ, ಟಿ ವಾಸ್ ಫೆಂಟಾಸ್ಟಿಕ್ ಅಂತ ಹೇಳ್ಬಿಟ್ಟು ಅಭಿನಂದನ್ ವರ್ಧಮಾನ್ ಅವರು ಹೇಳಿದರು. ಹೇಗಿದೆ ಟಿ ಅಂತ ಅವ್ರು ಕೇಳಿದ್ದಕ್ಕೆ ಟಿ ಈಸ್ ಫೆಂಟಾಸ್ಟಿಕ್ ಅಂದಿದ್ದಕ್ಕೆ ಪಾಕಿಸ್ತಾನದವ್ರು ಅದನ್ನೇ ಇಟ್ಕೊಂಡು ಟಿ ಈಸ್ ಫೆಂಟಾಸ್ಟಿಕ್ ಅಂತ ಹೇಳ್ತಿದ್ರು. ಅದನ್ನೇ ಇವತ್ತು ಮತ್ತೆ ತಿರ್ಗಾ ಉಲ್ಟಾ ಕೊಡೋ ರೀತಿ ಮಾಡಿಕೊಂಡು ಕೆಳಗಡೆ ಪಾಕಿಸ್ತಾನಿ ಫ್ಲಾಗ್ ಮೇಲ್ಗಡೆ ಅಭಿನಂದನ್ ವರ್ಧಮಾನು ಮತ್ತು ಶಿಖರ್ ಧವನ್ ಇಬ್ಬರು ಟೀ ಕುಡಿತಾ ನಿಂತಾ ಇರೋದು, ಅದ್ರ ಕೆಳಗಡೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ಶಾಹಿದ್ ಅಫ್ರಿದಿ ಇರೋ ಥರ ಒಂಥರ ನಾಯಿ ಥರ ಕೂತಿರೋ ಥರ ಮಾಡ್ತಿದ್ದಾರೆ. ಏನು ಸ್ವಲ್ಪ ದೊಡ್ಡ ರೇಂಜಿಗೆ ಹೋಗ್ಬಿಟ್ಟಿದೆ ಇದು. ಈ ಥರ ಮಾಮೂಲಿ ಕಾಲೆಳೆಯೋದೆಲ್ಲ ಇತ್ತು, ಬಟ್ ಇದೇನೋ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅನ್ನಿಸ್ತು. ಇದನ್ನ ನೋಡಿ ಅವರಂತೂ ಸುಮ್ಮನೆ ಇರಲ್ಲ, ಇದನ್ನ ನೋಡಿ ತಮಾಷೆಗೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ಒಂದ್ಸಲ ಸೂಟು ಬೂಟು ಹಾಕ್ಕೊಂಡು ಒಂದ್ಸಲ ಶೋಯಬ್ ಅಖ್ತರ್ ಹೇಗಿದೆ ಫೋಟೋ ಅಂತೇಳ್ಬಿಟ್ಟು ಟ್ವಿಟರ್ ಮಾಡಿದರು. ಅದನ್ನು ಕಾಲೆಳೆಯೋ ರೀತಿಯಲ್ಲಿ ವೀರೇಂದ್ರ ಸೆಹ್ವಾಗ್ ಅವರು ಹೋಟ್ಲ್ ವೆಯ್ಟರ್ ಥರ ಕಾಣಿಸ್ತಾ ಇದೆಯಾ ಅಂತೇಳ್ಬಿಟ್ಟು ಆರ್ಡ್ರ್ ಬರ್ಕೊ ಅಂತೇಳ್ಬಿಟ್ಟು ಏನೋ ಬಟರ್ ನಾನು, ಪನ್ನೀರ್ ಬಟರ್ ಮಸಾಲ ತೊಗೊಂಬ ಅಂತೇಳ್ಬಿಟ್ಟು ಇದು ಮಾಡಿದ್ರು. ಅದೆಲ್ಲ ಕಾಮಿಡಿಯಾಗಿ ತೊಗೊತಾರೆ. ಬಟ್ ಈ ಸಲ ಇವ್ರು ಮಾಡಿರೋ ಸ್ವಲ್ಪ ಜಾಸ್ತಿನೇ ಅಫೆಂಡ್ ಆಗಿರೋ ಥರ ಇದೆ. ಏನಕ್ಕಂದರೆ ಅದು ಆ ಥರನೇ ಇದೆ, ಒಂದು ನಾಯಿ ಭಿಕ್ಷಾಪಾತ್ರೆ ಇಟ್ಕೊಂಡು ನಿಂತಿರೋ ಥರ, ಮತ್ತು ಪಾಕಿಸ್ತಾನಿ ಫ್ಲಾಗ್ ಮೇಲ್ಗಡೆ ಇವರಿಬ್ಬರು ನಿಂತಿರೋ ಥರದ್ದು ಅದನ್ನು ತಮಾಷೆಗೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಫ್ಲಾಗ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಯಾರೂ ಸುಮ್ಮನೆ ಇರಲ್ಲ. ಇದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಹಂಗಂತೇಳ್ಬಿಟ್ಟು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವರು ನಮ್ಮ ದೇಶದೊಳಗಡೆ ಹೊಡೆದೋಗ್ಲಿಲ್ಲ ಜನನ, ಹಂಗಾಗದೇನು ತೊಂದರೆ ಇಲ್ಲ. ಅವ್ರು ಕಾಲು ಎಳೆದಿದ್ದಾರೆ. ಬಟ್ ಈ ಥರ ಮಾತಾಡೋರು ಇನ್ನೂ ಜಾಸ್ತಿ ಆಗಬೇಕು. ಎಲ್ಲ ಕಣ್ಣೀರು ಒರೆಸೋರೇ ಜಾಸ್ತಿ, ಎಲ್ಲರೂ ನಾವು ಒಳ್ಳೆಯವರಾಗಿರಬೇಕು ಅಂತ ಆಡ್ಕೊಳ್ಳೋರೇ ಜಾಸ್ತಿ. ಇನ್ನಿವತ್ತು ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. 4 ಮ್ಯಾಚ್ಗಳಿದೆ ಇವತ್ತು. ಮೊದಲನೇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆದರೆ, ಏಷ್ಯಾ ಕಪ್ಪಲ್ಲಿ ಇಂಡಿಯಾ ವರ್ಸಸ್ ಚೈನಾ ನಡೀತಾ ಇದೆ, ವುಮೆನ್ಸಲ್ಲಿ ಹಾಕಿ ನಡೀತಾ ಇದೆ. ಅದ್ರ ಜೊತೆಗೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ODI ನಡೀತಾ ಇದೆ, ವುಮೆನ್ಸು 1:30ಗೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಅದು. ಅದ್ರ ಜೊತೆಗೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ 3ನೇ T20 ನಡೀತಾ ಇದೆ ಸಂಜೆ 7 ಗಂಟೆಗೆ. ಏನು ಕ್ರಿಕೆಟ್ ಫ್ಯಾನ್ಸ್ಗೆ ಹಬ್ಬ ಅಂತ ಹೇಳ್ಬೋದು. ಅದ್ರ ಮಧ್ಯೆ ಹಾಕಿ ಫ್ಯಾನ್ಸಿಗೂ ಒಂದು ಮ್ಯಾಚ್ ಸಿಗುತ್ತೆ ನೋಡೋದಕ್ಕೆ. ಅಂದರೆ ಇಂಡಿಯನ್ಸ್ಗಂತೂ ಇವತ್ತು 3 ಮ್ಯಾಚು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವುಮೆನ್ಸ್ ಇದೆ, ಇಂಡಿಯಾ ವುಮೆನ್ಸ್ ವರ್ಸಸ್ ಚೈನಾ ವುಮೆನ್ಸ್ ಏಷ್ಯಾ ಕಪ್ ಹಾಕಿನೂ ನಡೀತಾ ಇದೆ. ಅದು ಸಂಜೆ 5:30ಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅದ್ರ ಜೊತೆಗೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಒಂದು 3rd T20 ನಡೀತಾ ಇದೆ ಸಂಜೆ 7 ಗಂಟೆಗೆ. ನಮ್ದೆಲ್ಲ ಇನ್ನೇನು ಗೊತ್ತಲ್ಲ ಯಾವ್ದು ನೋಡ್ತೀವಿ ಅಂತ. ನಮ್ದೆಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಎಷ್ಟು ಮಟ್ಟಿಗೆ ಹೈಪ್ ತಗೊಳ್ಳೋತೋ ಗೊತ್ತಿಲ್ಲ. ಮ್ಯಾಚ್ ಶುರು ಆದಮೇಲೆ ಗೊತ್ತು, ಅಂಕಿ ಅಂಶಗಳೆಲ್ಲ ಹೊರಗೆ ಬಂದ ಮೇಲೆ ಗೊತ್ತು, ಸ್ಟೇಡಿಯಂ ಎಷ್ಟು ಫುಲ್ ಆಗುತ್ತೆ ಅನ್ನೋದನ್ನ ನೋಡಿದ ಮೇಲೇ ಗೊತ್ತು. ದುಬೈ ಸ್ಟೇಡಿಯಂನ ನೋಡಿದ ಮೇಲೇ ಅರ್ಥ ಆಗಬೇಕು ಎಷ್ಟು ಜನ ಮ್ಯಾಚ್ ನೋಡೋಕೆ ಬಂದಿದ್ದಾರೆ, ಎಷ್ಟು ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತೇಳ್ಬಿಟ್ಟು. ಮ್ಯಾಚ್ಗೆ ಕಾಯೋಣ, ಮ್ಯಾಚ್ ಆದಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕ್ರಿಕೆಟಿಂಗು, ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು, ಬಾಯ್.